ಹುಡುಗಿ ಬಂದು ನಮ್ಮ ಸೊಸೆ ಸುಹಾನ ಅಂತ ಗೆಣಕಳ್ಳದು ಹುಡುಗಿ. ಅದು ಮದುವೆ ಗಂಡು ಬಂದು ನಮ್ಮ ತಮ್ಮನೇ, ನಮ್ಮ ಚಿಕ್ಕಪ್ಪನ ಮಗ. ಈ ತರ ಡೆಲಿವರಿ ಇದೆ ಆಯ್ತು ಬರೋಣ ಅಂತ ಬಂದು ಡೆಲಿವರಿ ನೈಟ್ 12 ಗಂಟೆ ಕರ್ಕೊಂಡ್ಬಂದು ಸಿಲಿಂಗ್ ಆಗಿದೆ ಅಂತ. ಸಿಲಿಂಗ್ ಆಗಿ ಒಂದು ಸರಿ ಬಿಟ್ಟು ನಾರ್ಮಲ್ ಇದೆ ಅಂತ ನಾವು ವಿಚಾರಿಸಿ ಹೋಗಿ ಸಡನ್ ಆಗಿ ಡಾಕ್ಟರ್ಗಳು ಈ ತರ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಆರ್ವಿಲ್ ಇಟ್ಟಿದ್ವಿ, ಎಸಿ ಎಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಆ ಕಾರಣ ನಾವು ಇಲ್ಲಿ ಕಂಪ್ನಿ ನಮ್ದು ಹತ್ರ ಕಂಪ್ನಿನ ಬಂದು ನಾವು ಏನ್ ಮಾಡಿ ಈ ತರ ನಿರ್ಲಕ್ಷ್ಯ ಮಾಡ್ತಾರೆ ನಾವು ಡಾಕ್ಟರ್ಗಳಿಗೆ ಆಮೇಲೆ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ವಿಚಾರಿಸಿದ್ವಿ ಏನ್ ಸರ್ ಸಮಸ್ಯೆ ಏನಿದೆ, ಏನೆಲ್ಲ ಅವ್ರಿಗೆ ಆರಾಮ ಇದೆ, ಸ್ವಲ್ಪ ಬ್ಲಡ್ ತೊಂದರೆ ಇದೆ, ಲೋ BP ಇದೆ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಒಳಗ ನಾವು ನುಗ್ಗಿ ದಬ್ಬಡಿಗೆ ನುಗ್ಗಿ ನೋಡಿದ್ರೆ ಹುಡುಗಿ ಡೆತ್ ಆಯ್ತು. ಅದ್ ಹೇಳಿಲ್ಲ, ನಾವು ಬ್ಲಡ್ ಏರಿಸ್ತೀವಿ, ಸ್ವಲ್ಪ 24 hours ಅಬ್ಸರ್ವೇಷನ್ ಇಡಬೇಕು, 24 ತಾಸು ಬೇಕು, ಆದ್ಮೇಲೆ ನಾವು ಹೇಳ್ತೀವಿ ರಿಪೋರ್ಟ್ ಆ ತರ ಹೇಳ್ಕೊಂತ ಹೇಳಿದ್ರೆ ನಾವೇನ್ ಮಾಡಿದ್ವಿ ಹೋಗಿ ದಬ್ಬಳಿಕೆಯಿಂದ ಒಳಗಡೆ ನೋಡಿದ್ರೆ ಹುಡುಗಿ ಯಾಕೆ ಆರೋಗ್ಯ ಮುಂಚೆ ಆರೋಗ್ಯ ಸರಿ ಇತ್ತು ಅವ್ರಿಗೆ? ಸರಿ ಇತ್ತು ಸರ್, ಎಲ್ಲ ಸರಿ ಇತ್ತು. ಎಲ್ಲ ಸಣ್ಣ ಪುಟ್ಟ ಹಾಸ್ಪಿಟಲ್ ತೋರಿಸಿದ್ವಿ, ಎಲ್ಲ ಓಕೆ. ಇಲ್ಲಿ ಒಳಗ ಲೋ BP ಆಗಿದೆ, ಅದಾಗಿದೆ, ಬ್ಲಡ್ ಇಲ್ಲ ಮೈಯಲ್ಲಿ, ಅದು ಇದು ಅಂತ ಹೇಳಿ ಸಮಸ್ಯೆ ಹೇಳಿ ಒಟ್ಟು ಸರ್ ಇದಕ್ಕೆ ಕಾರಣ ಬಂದು ವೈದ್ಯಕೀಯ ನಿರ್ಲಕ್ಷ್ಯದಿಂದ ಈ ತರ ಆಗಿದೆ. ವೈದ್ಯರ ನಿರ್ಲಕ್ಷ್ಯ ಕಾರಣ ಸರ್. ಅಲ್ಲಿ ಒಳಗಡೆ ಹೋದ್ರೆ ಅಲ್ಲಿ ಸ್ವಲ್ಪ ವೇಟ್ ಮಾಡಿ, ಇಲ್ಲಿ ಸ್ವಲ್ಪ ವೇಟ್ ಮಾಡಿ, ನೀವು ಯಾವ ಬರ್ತಾರೆ ಇವ್ರು ಬರ್ತಾರೆ, ಆತರ ಇದೇ ಸಮಸ್ಯೆ ಬರ್ತಾರೆ. ಯಾಕೆ ಬಡವರಿಗೆ ಸಿಕ್ಕಲ್ಲ. ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಸರಣ ಇದೇ ತರ ಸಾವಾಗ್ತಿರೋದು, ಬಾಣಂತಿರ ಸಾವಿರ ಆಗ್ತಿರೋದು. ಇದಕ್ಕೆಲ್ಲ ಕಾರಣ ಏನು ಮತ್ತೆ? ಬಾಣಂತಿರಲ್ಲ ಸಾವಾಗ್ತಿರೋದು. ವೈದ್ಯರು ಕೇಳಿದ್ರೆ ಅದೇ ಹೇಳ್ತಿದೆ ಸಮಸ್ಯೆ, ಲೋ BP. ಬರ ಇಂಗ್ಲಿಷ್ ಅವ್ರ ಆಂಗ್ಲ ಭಾಷೆ ಮಾತಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ, ನಾವೇನು ಅನ್ಪಡ್ಬೋದು, ನಮ್ಗೆ ಏನು ಅರ್ಥ ಆಗುತ್ತೆ. ಅವ್ರನ್ನ ಮಾತಾಡ್ಕೊಂಡ್ರೆ ಈ ತರ ಆಗಿದೆ ಪಕ್ಕ. ಪೇಷಂಟ್ ಮಾಡಕ್ಕೆ ಎಷ್ಟು ಸಾರಿ ಬಿಟ್ಟರು ಸರ್? ನಾನು ಬಂದು ಮಧ್ಯಾಹ್ನ ಬಂದಿದ್ದೆ 1 ಗಂಟೆ, 1 ಗಂಟೆಯಿಂದ 2 ಸಲ ತೋರಿಸಿದೆ. ಅದು ದಬ್ಬಾಳಿಕೆಯಿಂದ ನಾವು ಇದು ದಬ್ಬಾಳಿಕೆ ಮಾಡಿದೆ, ಅವಾಗ ತೋರಿಸಿದಿಲ್ಲ. ಇದುವರೆಗೂ ಡೆತ್ ಆಗಿದ್ದಾರೆ ಅಂತ ಹೇಳಿಲ್ಲ. ಬಟ್ ಅಬ್ಸರ್ವೇಷನ್ ಏನಿದೆ 24 hours ಟೈಮ್. ಓಕೆ, ನಿಮ್ಮ ಹೆಸರು? ಸಹಜ ಆಗಿದೆ. ನೀವು ಏನಾಗಬೇಕು ಹುಡುಗಿಗೆ? ಒಟ್ಟು ಸರ್ ನಮ್ಮ ಸೊಸೆ ಅಂತ ನಾವ್ ಇವಾಗ 24 ವರ್ಷ ಆದ್ರೆ ಅವ್ರು ಏನ್ ಮಾಡಿದ್ರು, ರಿಪೋರ್ಟ್ ಎಲ್ಲ ತಗೊಂಡ್ರು. ಎರಿಗಾಗಕ್ಕಲ್ಲಮ್ಮ ನೀವು ಆಸ್ಪತ್ರೆ ಆಫೀಸರ್ ಮಾಡ್ತೀವಿ, ಕರ್ಕೊಂಡು ಹೋಗ್ರ ಕರ್ಕೊಂಡ್ಬಂದು 10-12 ಗಂಟೆ ಟೈಮ್ ನೀರೇ ಬಿಡ್ತು. ಎಲ್ಲ ಊರಲ್ಲಿ ಎಲ್ಲ ಮಕ್ಕೊಂಡ್ಬಿಟ್ಟಿದ್ರು ಅಂತ ಇನ್ನ ಹೆರಿಗೆ ಮಾಡಿದ್ರು ಕೂಸ್ಕೊಟ್ಟಿದ್ರು, ಇನ್ನ ಕೊಟ್ಟಿಲ್ಲ, ಇನ್ನ ಬಂದಿಲ್ಲ ಅಂತ ನಾವ್ ನೋಡಿದ್ವಿ. ನೀವು ಬರ್ಬೇಡ್ರಿ ಅಮ್ಮ, ನೀವು ಇಲ್ಲೇ ನಾವ್ ಕರ್ಕೊಂಡ್ಬರ್ತೀವಿ. ಹಂಗ ಆಫೀಸರ್ ಮಾಡಿ ಹೋಗಿ ಅದು ಯಾವಾಗ ಜೀವ ಹೋಗೈತಿ ನಮ್ಗೆ ಹೇಳಿಲ್ಲ. ಟ್ರೀಟ್ಮೆಂಟ್ ಕೊಡ್ತೀವಿ, ನಾವು ಕೊಡ್ತೀವಿ. ಮುಂಚೆ ಬೆಳಗ್ಗೆ ಹೋಗಿ ನೋಡಿ ನಾವು ಹುಡುಗಿಗೆ ಅಪ್ಪಟ್ಟು ಮಿಸ್ ಮಾಡಿಲ್ಲ. ಟ್ರೀಟ್ಮೆಂಟ್ ಹೋಗಿ ತಮ್ಮವ್ರಿಗೆ ಹೇಳ್ತೀವಿ, ಅವ್ರು ಏನ ನಮ್ ಕಳ್ಬೇಡ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿವಿ. ಅಂದ್ರೆ 2 ಸಲ ಮಾಡಿ